ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ನನ್ನ ಮಿಷಿನು ಯಾವುದು ಹೇಗೆ ತುಳಿಯೋದು ಕಾಲಲ್ಲಿ. ಫಸ್ಟ್ ನೀವು ಟ್ರೈನಿಂಗ್ ಕಲಿಬೇಕು ಅಂದರೆ ಇದು 3ನೇ ಕ್ಲಾಸ್ ಬಂದು ಟ್ರೈನಿಂಗ್ದು. ಫಸ್ಟ್ ಮಿಷಿನ್ ತೊಗೊಬಿಟ್ಟಿರ್ತೀರ, ಹೇಗೆ ತುಳಿಯೋದು ಸುಮ್ಮನೆ ಹೇಗೋ ತುಳಿದು ಮಿಷಿನ್ ಹಾಳು ಮಾಡ್ಕೊಬೇಡಿ. ಫಸ್ಟ್ಗೆ ನಾನು ಹೇಗೆ ತುಳಿಯೋದು ಅಂತ ಫಸ್ಟ್ ತೋರಿಸ್ತೀನಿ ನೋಡಿ. ಫಸ್ಟ್ ಇದು ನಾನು ಆಲ್ರೆಡಿ ಒಂದು ಮೋಟ್ರ್ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಪೆಡಲು ತುಳಿಯೋದು. ಇದು ನಿಮಗೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ನಿಮ್ಮ ಮಿಷನ್ ತುಳಿಯೋಕ್ಕೆ ಬಂದರೆ ಆಲ್ರೆಡಿ ಆಮೇಲೆ ಮೋಟ್ರನ್ನ ತುಳಿಯೋಕ್ಕೆ ಬರುತ್ತೆ. ಇದು ಮೋಟರ್ದು. ಸುಮ್ಮನೆ ಏನಕ್ಕಪ್ಪ ತೋರಿಸ್ತೀನಿ, ನಾವು ಯೂಸ್ ಮಾಡ್ತೀವಿ. ಇವಾಗ ಮಿಷಿನಲ್ಲಿ ಇದೇ ನೀವು ಹಿಂಗಿರ್ತೀಯಲ್ಲ ಅಂತ ತಿಳ್ಕೊಬಾರ್ದು ನೀವು ಅಂತ ನಾನು ಆಲ್ರೆಡಿ ಹೇಳ್ತಿದ್ದೀನಿ. ಇದು ನೀವು ಕಲ್ತ ಮೇಲೆ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇದಕ್ಕೆ ಇಲ್ಲಿ ವೀಲ್ ಇದೆ ನೋಡಿ. ನಾನು ಈಗ ದಾರ ಹಾಕಿದ್ದೀನಿ. ನಾನು ದಾರ ಯೂಸ್ ಮಾಡಲ್ಲ, ನಾನು ಮೋಟ್ರ್ ಇರೋದ್ರಿಂದ ಅದು ಯೂಸ್ ಮಾಡಲ್ಲ. ಇವಾಗ ನೀವು ಕಲಿಯೋರಾದರೆ ಇದನ್ನು ಯೂಸ್ ಮಾಡಿ, ಯಾಕೆ ಜಾಸ್ತಿ ಬಟ್ಟೆಗಳಿರಲ್ಲ, ಆಮೇಲೆ ಒಂದು ಕಡೆ ಕರೆಂಟ್ ಬಿಲ್ ಬರುತ್ತೆ. ಹಂಗಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಈ ಥರ ತಿರುಗುತ್ತೆ ನೋಡಿ. ಇವಾಗ ಇದು ಹೇಗೆ ತಿರುಗಿಸೋದು, ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಮ್ಮದು ದೊಡ್ಡ ಮಿಷಿನು. ಇದು ಬಂದ್ಬಿಟ್ಟು ಮೆರಿಟ್ ಮಿಷಿನ್. ಇದು ಹಿಂದೆಗಡೆ ಇರೋದು. ಇವಾಗ ನೀವು ಕುತ್ಕೊಂಡ್ರೆ ಎದುರುಗಡೆ ಕಾಣಿಸುತ್ತಲ್ಲ ಅದು. ಇದು ಈ ಕಡೆಯಿಂದ ನಿಮಗೆ ವೀಲ್ ತೋರಿಸ್ತೆ. ದಾರ ಹಾಕಿದ್ದೀನಿ ನೋಡಿ ಈ ಥರ. ಇವಾಗ ಮುಂದೆಯಿಂದ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ ಮಿಷಿನ್ನು ನೋಡಿ. ಈ ರೀತಿ ಬರುತ್ತೆ ಮಿಷನ್. ಇದು ಬಂದ್ಬಿಟ್ಟು ನೋಡಿ ಮೆರಿಟ್ ಮಿಷಿನ್. ಇದು ದೊಡ್ಡದು. ಇದು ವೀಲ್ ಈ ಕಡೆ ಬರುತ್ತೆ ವೀಲು. ಇಲ್ಲಿ ದಾರ ಸುತ್ಕೋಬೋದು, ನಾವೇನು ಸುತ್ತಲ್ಲ ಇದರಲ್ಲಿ. ನನಗೇನು ಅದರಲ್ಲಿ ಸುತ್ತ ಅವಶ್ಯಕತೆ ಇಲ್ಲ, ಇದರಲ್ಲಿ ಸುತ್ಕೋತೀನಿ ಮಾಮೂಲಿ ವೀಲಲ್ಲೇ. ಮತ್ತು ಇದು ಬಂದ್ಬಿಟ್ಟು ದಾರ, ಇದು ನಾನು ಯೂಸೇ ಮಾಡಿಲ್ಲ. ನಾವು ಮೋಟ್ರ್ ಯೂಸ್ ಮಾಡೋದ್ರಿಂದ ಅದರ ಅವಶ್ಯಕತೆ ನಮಗಿಲ್ಲ. ನೀವು ಬೇಕಾದರೆ ಅದೇ ಹೇಳ್ದಂಗೆ ಕಲ್ತ ಮೇಲೆ ಯೂಸ್ ಮಾಡ್ಕೋಬೋದು. ಇವಾಗಿದೆ ಮುಖ್ಯವಾಗಿ ಇವಾಗ ನೀವು ನೋಡ್ಕೋಬೇಕಾಗಿರೋದು ಈ ವೀಲ್ನ, ಈ ವೀಲು ಮತ್ತು ಈ ವೀಲು ಹೇಗೆ ತಿರುಗುತ್ತೆ, ಹೇಗೆ ತುಳಿಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ. ಮತ್ತು ಪೆಡಲ್ಲು ಇವಾಗ ಈ ರೀತಿ ಇದೆಯಲ್ಲ, ಇಲ್ಲೇ ಬರುತ್ತೆ ವೀಲ್. ಇದು ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನಾನು ಇಲ್ಲಿ ಕೆಳಗಡೆ ತುಳಿತಾ ಇದ್ದೀನಲ್ಲ, ಈ ಥರ ತುಳಿಬೇಕು. ಈ ಥರ ತುಳಿದಾಗ ಇಲ್ಲಿ ಇದಿದೆ ತೊಗೊಳ್ಬಿಡ್ತೀನಿ ನೋಡಿ. ಹೇಗಿದೆಯಲ್ಲ ಸ್ವಲ್ಪ ಮುಂದೆ ತೊಳ್ಕೊತೀನಿ ನೋಡಿ. ಈ ರೀತಿ ಬರುತ್ತೆ. ಇವಾಗ ಇದನ್ನು ಈ ರೀತಿ ತುಳಿಬೇಕು ನೋಡಿ. ಇದು ಮುಖ್ಯವಾಗಿ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ದಾರ ಸಿಗಾಕೊಂಡಿದೆ. ಇವಾಗ ಇದೆಯಲ್ಲ, ಫಸ್ಟ್ ನೀವು ಇದನ್ನು ಈ ಕಡೆ ಬರಬೇಕು. ನಾವು ಯಾವ ಕಡೆ ಕೂತ್ಕೊಂಡಿರ್ತೀವಿ ಈ ಕಡೆನೇ ಹಿಂಗೆ ತಿರುಗಬೇಕು. ಇದು ಹಿಂಗೆ ತಿರುಗಬೇಕು, ಈ ಕಡೆ ತಿರುಗಬಾರ್ದು. ಒಬ್ಬೊಬ್ರು ಇವಾಗ ತುಳಿಬೇಕಾದ್ರೆ ನಮಗೂ ಪ್ರಾಕ್ಟೀಸ್ ಮಾಡಿಸುವಾಗ ಇದು ಹಿಂಗೆ ಹೋಗ್ಬಿಡ್ತಿತ್ತು. ಇವಾಗ ಹಿಂಗೆ ನೋಡಿ, ಹಿಂಗೆ ಆ ಕಡೆ ತಿರುಗಬಾರ್ದು, ಈ ಕಡೆಗೆ ಬರಬೇಕು ನೋಡಿ. ಈ ಕಡೆಗೇ ನಾವು ಇದನ್ನು ವೀಲ್ನ ಈ ಕಡೆಗೆ ಜಂಪ್ ಆಗೋ ಥರ ಮಾಡಬೇಕು ನೋಡಿ. ಈ ಥರ ತುಳಿಬೇಕು. ಅವಾಗ ಈ ಕಡೆ ತುಳಿದಾಗ ನಮ್ಮ ಕಾಲು ಹೇಗೆ ಜಂಪ್ ಆಗುತ್ತೆ ಅದೇ ಹಂಗೆ ರೊಟೇಟ್ ಮಾಡಬೇಕು. ಇವಾಗ ಇದನ್ನು ಈ ರೀತಿ ಬಂತು ಅಂತ ಹಿಂಗೆ ತುಳಿಯೋಕ್ಕೆ ಹೋಗಬಾರ್ದು. ಈ ಕಡೆ ಇದು ರಾಂಗು, ಈ ಕಡೆ ಹಿಂಗೆ ತುಳ್ಕೊಂಡು ಹೋಗೋದು ನೋಡಿ. ತೋರಿಸ್ತೀನಿ. ಹಿಂಗೆ ತುಳಿದ್ರೆ ಇದು ರಾಂಗ್. ಇದು ಯಾಕಪ್ಪ ರಾಂಗ್ ಅಂದರೆ ಆ ಕಡೆ ಹೋಗುತ್ತೆ. ನಾವು ಬಟ್ಟೆ ಇಟ್ಟಾಗ ಇಲ್ಲಿ ಬಟ್ಟೆ ಸ್ಟಿಚ್ ಮಾಡಿದಾಗ ಆ ಕಡೆ ಹೋಗುತ್ತೆ. ಈ ವೀಲ್ ಏನಾದರೂ ಆ ಕಡೆ ಹೋದರೆ, ಇದು ಈ ಕಡೆ ಬಂದರೆ, ಇವಾಗ ಈ ವೀಲು ಈ ಕಡೆ ಹಿಂಗೆ ತಿರುಗಿಸಿದ್ರೆ ನೋಡಿ ಹಿಂಗೆ ಬರಬೇಕು. ಯಾವಾಗಲೂ ಈ ವೀಲು ಹಿಂಗೆ ತಿರುಗಬೇಕು. ಮತ್ತು ಕಾಲು ತೋರಿಸ್ತೀನಿ ಹೆಂಗೆ ತುಳಿತಾ ಇರೋದು ಅಂತ ಒಂದು ಸಲ ನೋಡಿ. ಈಗ ಇಟ್ಕೊಂಡು ಇವಾಗ ಇದನ್ನು ಹಿಂಗೆ ತಿರುಗಿಸ್ಕೋಬೇಕು. ಈಗ ಇಲ್ಲ ಇರಿ. ಇವಾಗ ಹಿಂಗೆ ಇಲ್ಲಿ ತಿರುಗಿಸ್ಕೊಂಡು ಈ ಥರ ಈಗ ತಿರುಗಿಸ್ಕೊಂಡು ಇವಾಗ ಇಲ್ಲಿ ಕಾಲು ಈ ಥರ ತುಳಿಬೇಕು ನೋಡಿ. ಹೀಗೆ ಬರಬೇಕು. ಈ ರೀತಿ ತುಳಿಬೇಕು ಆಯಿತಾ. ಇದು ಉಲ್ಟಾ ಹೋದರೆ ಹೆಂಗೆ ಬರುತ್ತೆ ತೋರಿಸ್ತೀನಿ ನೋಡಿ. ಇದು ಉಲ್ಟಾ ತಿರುಗಿಸ್ತಾ ಇದ್ದೀನಿ ನೋಡಿ. ಅದು ಉಲ್ಟಾ, ಇದು ಉಲ್ಟಾ ಹಂಗೆ ಬರುತ್ತೆ. ಆದರೆ ಇಲ್ಲಿ ನಮಗೆ ಬಟ್ಟೆ ಇಲ್ಲಿ ಸ್ಟಿಚ್ ಮಾಡಿದಾಗ ನಮ್ಗೆ ಉಲ್ಟಾ ಸೀದಾ ಗೊತ್ತಾಗುತ್ತೆ. ತೋರಿಸ್ತೀನಿ ಅದನ್ನು ಒಂದು ಪೀಸ್ ಬಟ್ಟೆ ಹಾಕ್ಬಿಟ್ಟೆ ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಫೋನ್ ಇಟ್ಕೊಳ್ಳೋರು ಯಾರೂ ಇಲ್ಲ, ನಾನೇ ಇಟ್ಕೊಂಡು ನಾನೇ ಮಾಡಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಒಟ್ಟಲ್ಲಿ ಇದು ದೊಡ್ಡ ಮಿಷಿನು. ಚಿಕ್ಕ ಮಿಷಿನಲ್ಲಿ ಸೇಮ್ ಹಿಂಗೆ ಬರುತ್ತೆ. ಸ್ವಲ್ಪ ದಾರ ಹಾಕೋದು ಒಂಚೂರು ಚೇಂಜ್ ಇರುತ್ತೆ. ಇದಕ್ಕೆ ಒಂದೊಂದಕ್ಕೆ ಈ ಕಡೆ ಬರುತ್ತೆ. ಇದು ಈ ಥರ, ಇದು ಒಂದೊಂದಕ್ಕೆ ಈ ಥರ ಬರುತ್ತೆ. ಅದೊಂದು ಬಿಟ್ಟರೆ ಇನ್ನೇನು ಚೇಂಜ್ ಇಲ್ಲ. ನಾನು ದಾರ ಹಾಕೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮಿಷಿನಲ್ಲಿ ನೀವು ಹೇಗೆ ತುಳಿಬೇಕು, ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಮಾತ್ರ ತೋರಿಸ್ತೀನಿ. ಇವಾಗ ಇಲ್ಲಿ ಒಂದು ಬಟ್ಟೆ ಪೀಸ್ ತೊಗೋತೀನಿ ನೋಡಿ ಫ್ರೆಂಡ್ಸ್. ಒಂದು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಈಗ ಎತ್ಬಿಟ್ಟು, ಇದು ಟೆನ್ಷನ್ನು, ಇದು ಹಿಂಗೆ ಎತ್ತಿ ಇದು ಮಾಡೋದು. ಇದು ಸೂಜಿ ನೋಡಿ. ಇದು ಈ ಕಡೆ ಇದನ್ನು ಟೆನ್ಷನ್ ಅಂತ ಕರಿತೀವಿ. ಈ ಥರ ಹಿಂಗೆ ಎತ್ತೋದು, ಹಿಂಗೆ ಇಳಿಸೋದು, ಹಿಂಗೆ ಎತ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಇಟ್ಕೊಳ್ಳೋಣ. ಮತ್ತು ದಾರ ಹಾಕೋದು ಎಲ್ಲ ನೆಕ್ಸ್ಟ್ ನಾನು ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ಇವಾಗ ನೀವು ಪೆಡಲ್ನ ಹೇಗೆ ತುಳಿಯೋದು ಅನ್ನೋದು ಮಾತ್ರ ಹೇಳ್ಕೊಡ್ತೀನಿ. ಇವಾಗ ಈ ರೀತಿ ಇದೆ ಅಲ್ವಾ. ಇವಾಗ ಈ ವೀಲ್ ನೋಡ್ಕೊಳ್ಳಿ. ವೀಲ್ನ ಈ ಕಡೆ ನಮ್ಮ ಕಡೆ ಹಿಂಗೆ ತಿರುಗಿಸ್ಕೋಬೇಕು ನೋಡಿ. ಈ ಕಡೆ ತಿರುಗಿಸಿದಾಗ ಹಿಂಗೆ ಹೋಗುತ್ತೆ ಬಟ್ಟೆ, ಆ ಕಡೆ ಹೋಗ್ಬೇಕು ಆಯಿತಾ. ಇದು ನೋಡ್ಕೋಬೇಕಾಗಿದೆ. ನಿಮ್ಮ ಬಟ್ಟೆ ಯಾವಾಗಲೂ ಆ ಕಡೆಗೆ ಹೋಗ್ಬೇಕು ಆಯಿತಾ. ಇವಾಗ ಇನ್ನೂ ಒಂದು ಸಲ ತೋರಿಸ್ತೀನಿ. ಹಾಕ್ಬಿಟ್ಟು ಇವಾಗ ಇದನ್ನು ಈಗ ವೀಲ್ನ ಈ ಕಡೆ ತಿರುಗಿಸ್ತೀನಿ ನೋಡಿ. ಇವಾಗ ಈ ಬಟ್ಟೆ ಯಾವ ಕಡೆ ತಿರುಗುತ್ತೆ ನೋಡ್ಕೊಳ್ಳಿ ನೋಡಿ. ಬಟ್ಟೆ ಈ ಕಡೆ ಬರ್ತಾಯಿದೆ. ಇವಾಗ ತೋರಿಸ್ತೀನಿ. ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ, ಉಲ್ಟಾ ಸೀದಾ ತೋರ್ಸೋಕ್ಕೋಸ್ಕರ ತೋರಿಸ್ತೀನಿ. ಇದು ಉಲ್ಟಾ ತಿರುಗಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ನಮಗೆ ಸೀದಾ ಹೊಲ್ದು ಉಲ್ಟಾ ತಿರುಗಿಸೋಕ್ಕೆ ಆಗಲ್ಲ ನೋಡಿ. ಇವಾಗ ನೋಡಿ ಬಟ್ಟೆ ಈಗ ಬರಬಾರ್ದು, ಇದು ರಾಂಗ್. ಈ ಥರ ಬಟ್ಟೆ ಇದು ಉಲ್ಟಾ ತಿರುಗ್ತಾ ಇದೆ. ಬಟ್ಟೆ ಈ ಕಡೆ ಬರಬಾರ್ದು, ಯಾವಾಗಲೂ ಬಟ್ಟೆ ಆ ಕಡೆ ಹೋಗ್ಬೇಕು ನೋಡಿ. ನಾವು ಈಗಿಟ್ಟರೆ ಇದು ಬಟ್ಟೆ ಈ ಕಡೆ ಬರೋಲ್ಲ ನೋಡಿ. ಆ ಕಡೆ ಹೋಗೋದೇ ಇಲ್ಲ, ಈ ಕಡೆಗೆ ಬರುತ್ತೆ.
ಇವಾಗ ಬೇಕಾ ನೀವು ಈ ಕಡೆಯಿಂದ ಇಡಿ ನೋಡಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ತುಳಿಬೇಕಾದ್ರೆ ನಾನು ಹೇಳ್ದಂಗೆ ಇನ್ನೂ ಒಂದು ಸಲ ತೋರಿಸ್ತೀನಿ. ಇವಾಗ ನಾನು ತೋರಿಸಿದ್ದು ರಾಂಗು. ಇವಾಗ ಈ ಥರ ಇಟ್ಕೊಂಡು ಇವಾಗ ಇದನ್ನು ಈ ಕಡೆ ತಿರುಗಿಸ್ಬೇಕು ನೋಡಿ, ಈ ಥರ. ಇದು ಪ್ರಾಕ್ಟೀಸ್ ಮಾಡಬೇಕು ನೀವು ಈ ಥರ ನೋಡಿ, ಹಿಂಗೆ ಬರಬೇಕು. ಇದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ತುಳಿದಾಗ ಇದು ಹಿಂಗೆ ಬಟ್ಟೆ ಮುಂದೆ ಹೋಗಬೇಕು, ಯಾವಾಗಲೂ ಬಟ್ಟೆ ಮುಂದೆ ಹೋಗ್ಬೇಕು ಈ ಥರ. ಅದೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಮಿಷಿನ್ ತುಳಿದೇ ಇರೋರು ಇವಾಗ ಇದನ್ನು ವೀಲ್ನ ಈ ಕಡೆ ತಿರುಗಿಸ್ಕೊಳ್ಳಿ ಈ ಥರ. ಇವಾಗ ಇದು ತಿರುಗಿಸ್ಕೊಂಡು ಇದು ಮುಂದೆ ಹೋಗಬೇಕು ಬಟ್ಟೆ ಈ ಥರ ನೋಡಿ, ಈ ಥರ ಮುಂದೆ ಹೋಗಬೇಕು ಬಟ್ಟೆ. ಯಾವಾಗಲಾದರೂ ಅಷ್ಟೇ, ನೀವು ಫಸ್ಟು ಮಿಷಿನ್ ಕಲಿಬೇಕಾದ್ರೆ ಬಟ್ಟೆನ ಯಾವಾಗಲೂ ಈ ಥರ ವೀಲ್ನ ಈ ಕಡೆ ತಿರುಗಿಸ್ಕೊಳ್ಳಿ ನೋಡಿ, ಈ ಕಡೆ ತಿರುಗಿಸ್ಕೊಂಡು ಬಟ್ಟೆ ಮುಂದೆ ಹೋಗಬೇಕು. ಇದು ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ನೋಡಿ, ಈ ರೀತಿ ಮುಂದೆ ಹೋಗಬೇಕು ಆಯಿತಾ. ಇದು ಮುಖ್ಯವಾಗಿ ನೀವು ಮಿಷಿನಲ್ಲಿ ಕಲಿಬೇಕಾಗಿರುವಂಥದ್ದು ಇದೆ. ಯಾವ ಮಿಷಿನ್ ಆದರೂ ಅಷ್ಟೇ, ಚಿಕ್ಕ ಮಿಷಿನ್ ಆಗಲಿ ದೊಡ್ಡ ಮಿಷಿನ್ ಆಗಲಿ, ವೀಲು ನಮ್ಮ ಕಡೆ ಈ ಥರ ಬರಬೇಕು, ಈ ಥರ ತಿರುಗಿಸ್ಬೇಕು, ಬಟ್ಟೆ ನೋಡ್ಕೋಬೇಕು. ಇವಾಗ ಈ ಥರನೇ ಬರಬೇಕಿದು ಬಟ್ಟೆ ಆಯಿತಾ. ನಾನು ಬಟ್ಟೆ ಈ ಕಡೆಯಿಂದ ಯಾಕೆ ತೋರಿಸ್ದೆ ಅಂದರೆ ನಿಮಗೆ ಅದು ಈ ಕಡೆಗೆ ಬರುತ್ತೆ ಉಲ್ಟಾ ಆದಾಗ ಅಂತ ತೋರಿಸಿದೆ. ಇವಾಗ ಈ ಕಡೆಯಿಂದ ಹಾಕಿ ನೀವು ಉಲ್ಟಾ ತಿರುಗಿಸಿದ್ರೆ ಬರೋಲ್ಲ ಬಟ್ಟೆ ಹಿಂಗೆ ಬರೋದ್ರಿಂದ ಅದು ಹೋಗಲ್ಲ ನೋಡಿ. ಉಲ್ಟಾ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಈ ಥರ ಉಲ್ಟಾ ತಿರುಗಿಸಿದಾಗ ನೋಡಿ, ಇದು ಬಟ್ಟೆ ಆ ಕಡೆ ಹೋಗಲ್ಲ, ಈ ಕಡೆ ಬರುತ್ತೆ. ಹಾಗಾಗಿ ಅದು ನಮಗೆ ಮುಂದೆ ಹೋಗೋದೇ ಇಲ್ಲ ನೋಡಿ. ಇವಾಗ ಈ ಕಡೆಯಿಂದ ಹಾಕಿ ಬಟ್ಟೆ ಜಂಪ್ ಆಗುತ್ತೆ ನೋಡಿ. ಇದು ಉಲ್ಟಾ ಹಿಂಗೆ ಬರಬಾರ್ದು, ಯಾವಾಗಲೂ ಆದರೂ ಅಷ್ಟೇ ಬಟ್ಟೆ ಈ ಕಡೆ ಬರಬಾರ್ದು, ರಾಂಗ್ ಆಯಿತಾ. ಬಟ್ಟೆ ಈ ರೀತಿ ರಾಂಗ್ ಬರಬಾರ್ದು, ಇದು ರಾಂಗ್, ಈ ಥರ ಬರಬಾರ್ದು. ಮಿಷಿನ್ ಈ ಥರ ರನ್ನಿಂಗ್ ಆಗ್ತಂದರೆ ನೀವು ಸ್ಟಾಪ್ ಮಾಡ್ಕೋಬೇಕು. ಇದು ರಾಂಗ್ ಇದೆ ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೋಬೇಕು ಆಯಿತಾ. ಏನೇ ಆದ್ರೂ ಸೀದಾ ಹೋಗೋ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗಲೇ ನಾನು ಇವಾಗ ಎಷ್ಟು ಸಲ ತೋರಿಸಿದ್ದೀನಿ, ಇವಾಗ ಇನ್ನೂ ಒಂದು ಸಲ ತೋರಿಸ್ಬಿಡ್ತೀನಿ. ಈ ಥರ ಬಂದು ಈ ಥರನೇ ರಾಂಗ್, ಈ ಥರ ನೋಡಿ, ಈ ಥರ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಸೀದಾ ಇವಾಗ ಹೊಲಿಯೋಕ್ಕಾಗಬೇಕು. ಇವಾಗ ಏನಾದ್ರೂ ವೀಲ್ ಈ ಕಡೆನೇ ತಿರುಗಬೇಕು, ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಥರ ಫಸ್ಟು ವೀಲ್ನ ತುಳಿದು ಒಂದಷ್ಟು ಪ್ರಾಕ್ಟೀಸ್ ಮಾಡಿ ಆಯಿತಾ. ಈ ರೀತಿ ಒಂದಷ್ಟು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಆಯಿತಾ ಫ್ರೆಂಡ್ಸ್. ಈ ಥರ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದಕ್ಕೆ ದಾರ ಹಾಕಿ ಸ್ಟಿಚ್ಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನೀವು ಇವಾಗ ಮಿಷಿನ್ನ ಹೇಗೆ ಆಪ್ರೇಟ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಆಮೇಲೆ ನಾನು ಇವಾಗ ಇದಕ್ಕೆ ದಾರ ಎಲ್ಲ ಹಾಕಿ ದಾರನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕೆಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ದಾರ ಹಾಕಿದಾಗ ನಾವೇನಾಗುತ್ತೆ ಸೀದಾ ಬರುತ್ತೆ. ನೀವೇನು ಪ್ರಾಕ್ಟೀಸ್ ಮಾಡದೆ ಹಾಕಿದಾಗ ಏನಾಗುತ್ತೆ, ಇವಾಗ ಒಂದೊಂದ್ಸಲ ಇವಾಗ ನಮ್ಗೆ ಸೀದಾ ಬರೋದ್ರಿಂದ ಇದು ವೀಲು ಹಿಂಗೆ ತಿರುಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಹಿಂಗೆ ತಿರುಗಿದಾಗ ಏನಾಗುತ್ತೆ, ಜಂಪ್ ಆಗದಾಗಿಂದ ಸೂಜಿ ಮುರಿದಾಗ ಚಾನ್ಸ್ ಇರುತ್ತೆ, ಸ್ಟಿಚ್ಚಿಂಗು ಸರಿಯಾಗಿ ಬರೋಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ಇದು ಇದೆಲ್ಲ ಮುಟ್ಟಿದ್ನಲ್ವಾ, ಸ್ವಲ್ಪ ಕೈ ಇದಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೈ ತೊಳಿಬೇಕು, ಇದೆಲ್ಲ ಸ್ವಲ್ಪ ನಾನು ಇದು ಯೂಸ್ ಮಾಡೋದಿಲ್ವಲ್ಲ, ಚೇಂಜ್ ಮಾಡಿದೆ, ಅದಕ್ಕೂ ಸ್ವಲ್ಪ ಇದಾಗಿದೆ. ಹಾಗಾಗಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್ಗೆ. ಇದು ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾನು ನಿಮಗೆ ದಾರ ಹಾಕಿ ದಾರ ಹೇಗೆ ಸ್ಟಿಚ್ ಮಾಡೋದು, ಫಸ್ಟ್ ನಿಮಗೆ ಇದು ಸ್ಟಿಚಿಂಗ್ ಇದು ತಿರುಗ್ಸೋಕೆ ಬಂದರೆ ಸ್ಟಿಚಿಂಗ್ ನೀಟಾಗಿ ಹೋಗುತ್ತೆ ಹಿಂದೆ. ಇಲ್ಲ ಅಂದರೆ ಏನಾಗುತ್ತೆ, ನೀವು ಇವಾಗ ಉಲ್ಟಾ ತಿರುಗಿಸಿದಾಗ ಏನಾಗುತ್ತೆ, ಇದು ಉಲ್ಟಾ ಜಂಪ್ ಆದಾಗ ಸೂಜಿ ಮುರಿದೋಗುತ್ತೆ. ಆವಾಗ ನಿಮಗೆ ಕಷ್ಟ ಆಗುತ್ತೆ, ತುಂಬ ಸೂಜಿ ಮುರಿದೋಗುತ್ತೆ. ನೀವು ಉಲ್ಟಾ ಇವಾಗ ಹಿಂಗೆ ಹೊಲ್ದಾಗ ಏನಾಗುತ್ತೆ, ಆ ಕಡೆ ಸ್ಟಿಚ್ ಹೋಗೋದ್ರಿಂದ ನೀವು ಇದು ಹಿಂಗೆ ಹಾಕ್ತೀರಾ, ಅವಾಗ ಏನಾಗುತ್ತೆ ಸೂಜಿ ಮುರಿದೋಗುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದು 3ನೇ ಕ್ಲಾಸು ಟೈಲರಿಂಗ್ ಕ್ಲಾಸಲ್ಲಿ, ಫ್ರೀ ಟೈಲರಿಂಗ್ ಕ್ಲಾಸಲ್ಲಿ ಇದು 3ನೇ ಕ್ಲಾಸು. ಇದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟಿಚ್ಚಿಂಗು ದಾರ ಹೇಗೆ ಹಾಕೋದು, ಸ್ಟಿಚ್ಚಿಂಗ್ ಹೇಗೆ ಮಾಡೋದು, ಬಾಬಿನ್ಗೆ ಹೇಗೆ ದಾರ ಹಾಕೋದು ಎಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.